ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಚಿವ ಮಧು ಬಂಗಾರಪ್ಪ ಶಾಸಕ ಬೇಳೂರು ಅವರಿಂದ ಹಸಿರುಮಕ್ಕಿ ತುಮರಿ ಸೇತುವೆ ವೀಕ್ಷಣೆ. ಟ್ರಂಪನ್ನಾದರೂ ಕರೆಸಿ ಮೊದಲು ಸೇತುವೆ ಉದ್ಘಾಟಿಸಿ ಎಂದ ಮಧು ಬಂಗಾರಪ್ಪ, ಸಿಗಂದೂರು ದೇವಸ್ಥಾನದ ತಂಟೆಗೆ ಬಂದರೆ ಹುಷಾರ್ ಎಂದು ಎಚ್ಚರಿಕೆ. ನಾನು ಶಾಸಕನಾಗಿ ಬಂದ ಮೇಲೆ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ವೇಗ ಪಡೆದಿದೆ. ರಾಘವೇಂದ್ರ ಹಾಲಪ್ಪ ಸೇತುವೆ ಕಾಮಗಾರಿ ವಿಳಂಬಕ್ಕೆ ಕಾರಣ ಎಂದ ಶಾಸಕರು. ನಮ್ಮ ತೆರಿಗೆ ಹಣದಲ್ಲಿ ಸೇತುವೆ ನಿರ್ಮಾಣ, ಯಾರಪ್ಪನ ಹಣವೂ ಅಲ್ಲ ಎಂದು ಬಿಎಸ್ವೈಗೆ ಅಭಿನಂದನೆ ಸಲ್ಲಿಸಿದ ಬೇಳೂರು. ಈಗ ಸುದ್ದಿಯ ವಿವರ. ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಶೀಘ್ರವಾಗಿ ಸಾರ್ವಜನಿಕ ಸಂಚಾರಕ್ಕೆ ಸಿಗಬೇಕು. ಬಿಜೆಪಿಯವರು ನಿತಿನ್ ಗಡ್ಕರಿಯವರನ್ನು, ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಥವಾ ಮೋದಿ ಫ್ರೆಂಡ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಬೇಕಾದರೂ ಕರೆಸಲಿ, ಎರಡೂ ಸೇತುವೆ ಶೀಘ್ರ ಜನೋಪಯೋಗಕ್ಕೆ ಸಂದಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ. ಸಾಗರ ತಾಲೂಕಿನ ಶರಾವತಿ ನೀರಿನ ಹಸಿರುಮಕ್ಕಿ ಮತ್ತು ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಕಾಮಗಾರಿಯನ್ನು ಶುಕ್ರವಾರ ವೀಕ್ಷಣೆ ಮಾಡಿ ಮಾಧ್ಯಮದ ಜೊತೆ ಅವರು ಮಾತನಾಡುತ್ತಿದ್ದರು. ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಪ್ರಸನ್ನಕುಮಾರ್, ಕಲಗೋಡು ರತ್ನಾಕರ್, ಕಲಸೆ ಚಂದ್ರಪ್ಪ, ಸೋಮಶೇಖರ್ ಲ್ಯಾಬಿಗೆರೆ, ಅನಿತಾ ಕುಮಾರಿ, ಗಣಪತಿ ಮಂಡಗಳಲೆ, ಮಧುಮಾಲತಿ, ಎಲ್ ಚಂದ್ರಪ್ಪ, ವಿಲ್ಸನ್, ಲೋಕೇಶ್ ಗಾಳಿಪುರ ಇನ್ನಿತರರು ಹಾಜರಿದ್ದರು. ಅವರು ಬಂದು ಹೋಗೋದು ನನಗೆ ಆ ಸಮಯ ಸಿಕ್ಕಿರ್ಲಿಲ್ಲ, ಆದ್ರೆ ಇವತ್ತು ಆ ಕಾರ್ಯವನ್ನ ತಗೊಂಡಿದ್ವಿ. ನಾನು ವಿಚಾರವಾಗಿ ಹೇಳಿದ್ದಾರೆ, ಆದ್ರೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಬಂದ ಮೇಲೆ, ಯಾಕಂದ್ರೆ ಇದು ಕಾಗೋಡು ತಿಮ್ಮಪ್ಪಾಜಿ ಅವರಿದ್ದಾಗ ಅವ್ರ ಕನಸು ಗುಡ್ಲಿ ಪೂಜೆ ಮಾಡಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ. ಅದಾದ್ಮೇಲೆ 5 ವರ್ಷ ಯಾವುದೇ ಕಾರಣಕ್ಕೂ ಮಧ್ಯೆ ಏನು ಆಗಕ್ಕೆ ಆಗ್ಲಿಲ್ಲ. ಅವಾಗ 32 ಕೋಟಿ ಮಾತ್ರ, ಅದನ್ನೇ 32 ಕೋಟಿ ಮಾತ್ರ ಫಸ್ಟ್ ಅಲ್ಲಿ ಬಿಡುಗಡೆ ಆಗಿತ್ತು. ಅದಾದ್ಮೇಲೆ ನಿಂತದೆ, ಸ್ಲೋ ಆಗ್ತದೆ, ಫಂಡ್ಸ್ ಕೊಡೋದಿಲ್ಲ. ಯಾಕಂದ್ರೆ ಅದು ಯಾಕೆ ಕಾರಣ ಅದು ಗೋಪಾಲ್ ಅವರು ಕೂಡ ಹೇಳಿದ್ದಾರೆ, ಆ ಬ್ರಿಡ್ಜ್ ಗಿಂತ ಈ ಬ್ರಿಡ್ಜ್ ನಮಗೇನಿಲ್ಲ, 2 ಬ್ರಿಡ್ಜ್ ಆಗ್ಬೇಕು, ಅದು ಹಂಗೆ ಅಂತ ಹೇಳಲ್ಲ. ಯಾಕಂದ್ರೆ ಈ ಕಡೆ ಭಾಗದ ಜನರು ಕನಸದು ಸುಮಾರಷ್ಟು ಶರಾವತಿ ಸಂತ್ರಸ್ತು ಮತ್ತೆ ಇಲ್ಲಿ ಸಂಪರ್ಕ ಹೋಗ್ತಕ್ಕಂಥದ್ದು, ಮತ್ತೆ ಘಟ್ಟದ ಕೆಳಗೆ ಕೂಡ ಸಂಪರ್ಕ ಆಗ್ತಕ್ಕಂಥದ್ದು ಬಹಳ ವರ್ಷದಿಂದ ಕೂಡ ಏನು ಕನಸಿದೆ. 2 ಕಡೆ ಕನಸಾಗ್ತಾ ಇದೆ, ತೊಂದರೆ ಇಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಗೋಪಾಲಕೃಷ್ಣ ಅವರು ವಿಶೇಷವಾಗಿ ಬೆಳಗಾಂ ಅಧಿವೇಶನ ನನಗೆ ನೆನಪಿದೆ. ಆ ಸಂದರ್ಭದಲ್ಲಿ ಮಾತಾಡಾದ್ಮೇಲೆ ಈಗ 42 ಕೋಟಿನ 45 ಕೋಟಿ ಕೊಟ್ಟು ಇನ್ನು ಬ್ಯಾಲೆನ್ಸ್ ಇರೋದು 25 ಕೋಟಿ ಅಲ್ಲಿ ಮುಗೀತು. ಆದ್ರೆ ಒಂದು ನೀವು ಗಮನ ತಗೊಳ್ಬೇಕಾಗ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಸಿಗಂದೂರ್ದು ಹೋದ್ರು, ಫೋಟೋ ಹೊಡ್ಸ್ಕೊಂಡ್ರು, ಎಲ್ಲ ಬಂದ್ರು, ಅದೆಲ್ಲ ಮಾಡ್ಕೊಳ್ಳಿ, ನಾವಿಲ್ಲ ಅಂತ ಹೇಳೋದು. ಆದ್ರೆ ಹೇಳ್ಬೇಕಾದ್ರೆ ಇಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಇಂದ ತಂದಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾನೇ ಆಗ್ಲಿ ಅವರೇ ಆಗ್ಲಿ ನಮ್ಮ ಅಪ್ಪನ ಮನೆಯಿಂದ ತಂದಿರಲ್ಲ, ನೀವು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣನ. ಆದ್ರೆ ಯಾವಾಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ತಂದಿದ್ದೀವಿ ಬೈಫರ್ಕೇಶನ್ ಮಾಡಕ್ ಪ್ರಯತ್ನವನ್ನು ಪಡ್ತೀವಿ, ನೀವು ಒಂದು ಅರ್ಥ ಮಾಡ್ಕೊಡ್ಬೇಕಾದ್ರೆ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲಿ ಜನರಿಗೆ ಕೊಟ್ಟಿರ್ತಾರೆ, ಜಮೀನು ಯಾರಿದ್ದು ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿರ್ತಾರೆ. ಈಗ ರೈಲ್ವೆ ಮಾಡಿರೋದ್ರಿಂದ ನಾವು ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು, ಅದನ್ನ ನಾವು ಕಮಿಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ಹಣಕಾಸು ಕೂಡ ಕೆಲವು ಸತಿ ಸ್ಟೇಟ್ ಗೌರ್ಮೆಂಟ್ ಪಾಲ್ದಾರ ಇರ್ತದೆ. ಇದನ್ನೆಲ್ಲ ಬೈಫರ್ಕೇಶನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇರ್ತದಲ್ಲ, ಇವತ್ತು ಅಧಿಕಾರಿಗಳಿಂದ ಇದು ಪರ್ಪಸ್ ಆಗಿ ಸ್ಲೋ ಮಾಡಿದ್ರು ಅಂತಕ್ಕಂಥದ್ದು ಎದು ಕಾಣಿಸ್ತಾ ಇದೆ. ಅದು ಆಗ್ಬೇಕು ಸಿಗಂದೂರ್ದು, ನಾವಿಲ್ಲ ಅಂತ ಹೇಳಲ್ಲ, ಇದು ಆಗ್ಬೇಕು. ಇದು ಮೋಸ್ಟ್ಲಿ ಇನ್ನೊಂದು ಎಷ್ಟು 16 ಸ್ಪ್ಯಾನ್ ಆದ್ರೆ ಅಂದ್ರೆ ಅಲ್ಲಿಗೆ ಸುಮಾರು 4-5 ಪಿಲ್ಲರ್ ಆಗ್ಬಿಟ್ರೆ ಅಲ್ಲಿಗೆ ಇದು ಕೂಡ ಅದು ಕೂಡ ಮುಗಿತದೆ. ಅದನ್ನು ಕೂಡ ಹಣದ ವ್ಯವಸ್ಥೆ ಕೂಡ ಗೋಪಾಲಕೃಷ್ಣ ಹಣದ ಕೊರತೆ ಏನಿಲ್ಲ ಮಾಡ್ತಕ್ಕಂಥದ್ದು ಕಂಟಿನ್ಯೂ ಇದೆ. ಕಂಪ್ಲೀಟ್ ಸ್ಟೇಟ್ ಪ್ರಾಜೆಕ್ಟ್, ಅದು ಸೆಂಟ್ರಲ್ ಗವರ್ಮೆಂಟ್ ಇದ್ರು. ಬಟ್ ಬಹಳ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಇದು 120 ಮೀಟರ್, ಅದು 202 ಕಿಲೋಮೀಟರ್ 2.13 ಮೀಟರ್ಸ್. ಬಟ್ ಅದು ಎಸ್ಕಲೇಷನ್ ಎಲ್ಲ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಏರ್ಪೋರ್ಟ್ ಒಂದು ಪಂಚಾಯತಿ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಅದು ಬೇರೆ ಪ್ರಶ್ನೆ. 435 ಕೋಟಿ. ಬಟ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಇದು, ನಾವು ಅವಾಗ ಕಾಗೋಡು ತಿಮ್ಮಪ್ಪಾಜಿ ಅವರು ಅವ್ರ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಸುಮಾರು 125 ಕೋಟಿ ಒಳಗೆ ಈ ಬ್ರಿಡ್ಜ್ ಅನ್ನ ಮಾಡ್ತಕ್ಕಂಥದ್ದು. ಬಟ್ ಎಷ್ಟೇ ಆಗ್ಲಿ ಬಹಳ ಸಂತೋಷ. ಇದನ್ನ ಆದಷ್ಟು ಬೇಗ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಬೇಗ ಹೋದ್ರೆ ಅದು ಪೂರ್ಣ ಆಗುತ್ತೆ. ಇದರಲ್ಲಿ ನಾವು ಮಾಡಿಸದೆ ಅವ್ರು ಮಾಡಿಸದೆ ಅಲ್ಲ, ಸರ್ಕಾರದ ಹಣವನ್ನ ಒಳ್ಳೆ ರೀತಿಯಲ್ಲಿ
ಖರ್ಚು ಮಾಡಿ ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು. ಮತ್ತೆ ಈ ಕಡೆ ಭಾಗದ ಪರ್ಮನೆಂಟ್ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕೆ ನಾನು ಗೋಪಾಲಕೃಷ್ಣ ಅವರಿಗೆ ಮತ್ತೆ ಈ ಕಡೆ ಭಾಗದ ಜನರಿಗೆ, ಯಾಕೆ ನೀವೆಲ್ಲ ಹೋರಾಟ ಮಾಡ್ಕೊಂಡು ಬಂದ್ರೆ, ಆದ್ರೆ ಈಗ ನಾನು ಸಿಂಗದೂರು ಮಾತಾಡಬೇಕಂದ್ರೆ ಸಿಂಗದೂರು ಹೋರಾಟ ಮಾಡಿರೋದು ನವೀನ್ ಪ್ರಸನ್ನ ಅವರು ಈ ಹೋಗಿ ಯಾರು ಅಣ್ಣ ತಮ್ಮ ಹೋಗಿ ಫೋಟೋ ಹೊಡ್ಸ್ಕೊಂಡು ಒಂದು 4 ಜನ ಹೋಗಿ ಬಂದ್ರೆ ಇದೊಂದು ಕೆಟ್ಟ ಚಾಳಿ ಇದೆ. ಇದನ್ನ ನಾನು ಹೇಳ್ಬೇಕಾಗುತ್ತೆ. ಇದನ್ನ ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಲೆವೆಲ್ ಹೋಗೋದು, ಬಿಜೆಪಿ ಅವರು ಹೋಗೋದು, ಬಿಜೆಪಿ ಅಧ್ಯಕ್ಷರು ಇವರೇ ಹೋಗೋದು, ಇವರೇ ಪಟ್ಟಿಗೆ ಇಟ್ಕೊತಾರೆ, ಇವರೇ ಕಟ್ ಮಾಡ್ತಾರೆ. ಈ ಕೆಟ್ಟ ಚಾಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೇ ಆಗಲಿ ಗೋಪಾಲಕೃಷ್ಣ ಆಗಲಿ ಯಾರೇ ಜನಪ್ರತಿನಿಧಿ ಆಗಲಿ ನಾವು ಪಕ್ಷದಿಂದ ಗೆದ್ದಿರ್ತೀವ ಹೊರತು ಅದರ ಸರ್ಕಾರದ ಹಣ ಯಾವ ಪಕ್ಷದ ಸ್ವತ್ತು ಅಲ್ಲ. ಯಾವತ್ತೂ ಕೂಡ ಅದು ಮಾಡಬಾರ್ದು. ಇವ್ರಿಗೆ ಕೆಟ್ಟ ಚಾಳಿ ಇದೆ. ಈಗ ನೀವೇ ಮನೆ ಕಟ್ಟಿರಿ, ಇವ್ರು ಇನ್ನೊಬ್ಬ ವರ್ಷ ಕಟ್ಟಿಸಿದ್ ನಾನೇ ಕಟ್ಟಿಸಿದೆ ಅಂದ್ಬಿಡ್ತಾರೆ. ಆ ಅಭ್ಯಾಸ ಇದೆ ಇವರಿಗೆ ಊರು ತುಂಬ. ಹೋರಾಟ ಮಾಡಿದವ್ರು ಯಾರು? ಅವತ್ತು ಕಾಗೋಡು ತಿಮ್ಮಪ್ಪಗೆ ಅವ್ರು ಏನಾದ್ರು ಗುಡಿ ಪೂಜೆ ಮಾಡಲಿಲ್ಲ ಅಂತಿದ್ರೆ ಯಾಕೆ ಈಗ ಮಾಡಿರೋದು ಮಾಡದೇ ಇರೋನು ಅಲ್ಲಪ್ಪ ಅವರು. ಈಗ ಅದನ್ನ ಎಲ್ಲಿ ತಂದಿರೋ ಈಗ ಮತ್ತೆ ಹೊಸ ತಗೋಬೇಕಾಗಿತ್ತು ಗೋಪಾಲಕೃಷ್ಣವರು. ಅವತ್ತು ಕಾಗೋಡು ತಿಮ್ಮಪ್ಪ ಬುನಾದಿ ಹಾಕ್ಬೇಕು. 5 ವರ್ಷ ಸ್ಥಗಿತ ಆಯ್ತು. 5 ವರ್ಷ ಅವರೇ ಸರ್ಕಾರ ಇತ್ತು, ಅವ್ರು ಮಾಡ್ಬೋದಾಗಿತ್ತು. ಸೊ ಅದಕ್ಕೆ ಹೆಚ್ಚು ನಾನು ಚರ್ಚೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕೋಲಿಷನ್ ಗವರ್ಮೆಂಟ್ ಬಂತು, 1.5 ವರ್ಷ ಆಯ್ತು. ಅದಾದ್ಮೇಲೆ ಮತ್ತೆ 3 ವರ್ಷ ಆಗ್ಬೋಯ್ತು. ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರು, ಎಲ್ಲದೂ ಆಗಿರೋದ್ರಿಂದ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಬಹಳ ಸಂತೋಷ ಆಗ್ತದೆ ಇಂಥ ಒಂದೇ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ, ಯಾಕಂದ್ರೆ ಒಂದೇ ಕ್ಷೇತ್ರದೊಳಗೆ ಇಷ್ಟು ದೊಡ್ಡ ಒಂದು ಅಭಿವೃದ್ಧಿ ಕೆಲಸವನ್ನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಹೇಳಿದ್ವಿ ನಾವು ಯಾರನ್ನಾರು ಕರ್ಕೊಂಡು ಬಂದ್ವಿ, ಅದನ್ನ ಹೇಳ್ತಾ ಇದ್ವಿ. ಈಗ ನಾವು ಮಾತಾಡ್ತಾ ಇದ್ವಿ, ಈಗ ಗಡ್ಕರಿ ಅವ್ರನ್ನ ಕರೆಸ್ತಾರೋ, ನರೇಂದ್ರ ಮೋದಿ ಅವ್ರನ್ನ ಕರೆಸ್ತಾರೋ, ಇಲ್ಲ ಅವ್ರು ನರೇಂದ್ರ ಮೋದಿ ಅವ್ರ ಫ್ರೆಂಡ್ ಬಹಳ ಒಬ್ಬರಿದ್ದಾರೆ ಟ್ರಂಪ್ ಅಂತ, ಅವ್ರನ್ನ ಬೇಕಾದ್ರೆ ಕರೆಸ್ಕೊಳ್ಳಿ, ನಮಗೇನಿಲ್ಲ. ಆದ್ರೆ ಅವ್ರ ಬಂದು ಓಡಾಡೋರ್ಗು ನಾವು ಕಾಯ್ಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಯಾವಾಗ ರೆಡಿ ಆಗುತ್ತೆ ಸಾರ್ವಜನಿಕರು ಅವರಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಅವರು ಬೆವರು ಸೂಸಿ ಟ್ಯಾಕ್ಸ್ ಹಣನ ಕಟ್ತಾರೆ. ಅದಕ್ಕೆ ಗೋಪಾಲಕೃಷ್ಣ ಅವರು ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಬಹಳ ಸಂತೋಷ ಆಗ್ತದೆ. ಇಲ್ಲಿ ಕೂಡ ದಯವಿಟ್ಟು ಏನಿದೆ ಅದನ್ನ ಬೇಕಾದ್ರೆ ಆದಷ್ಟು ಮುಗಿಸ್ಕೊಳ್ಳಿ. ಮತ್ತೆ ಯಾವುದೇ ತರದ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಗೋಪಾಲನವರು ಅಂತ ನನ್ನ ಹೇಳಿದ್ರೆ ನಾನು ಯಾವತ್ತೂ ಕೂಡ ಈ ಕಡೆ ಮಾಡ್ತಿದ್ದೇನೆ. ಇದ್ರ ಜೊತೆಗೆ ನಿನ್ನೆನೂ ಕೂಡ ನಾನು ಮಾತಾಡಿದ್ದೆ. ಯಾಕಂದ್ರೆ ನಾವೆಲ್ಲ ಶರವಣಿಗೆ ಆ ಏರಿಯಾದಲ್ಲಿ ಇರೋದ್ರಿಂದ ಈಗ ಬರಬೇಕಾದ್ರೂ ಕೂಡ ಶಾಲೆ, ಯಾವ ಶಾಲೆಯಲ್ಲಿ ಇಲ್ಲಿ ಕೋಳೂರು ಶಾಲೆಯಲ್ಲಿ ಅವರು ಶಾಲೆ ಅಭಿವೃದ್ಧಿ ಕೆಲಸಗಳು ನಮ್ಮ ಡಿಪಾರ್ಟ್ಮೆಂಟ್ ನಾವು ಮಾಡ್ತೀವಿ. ಆದ್ರೆ ಬಹಳ ಮುಖ್ಯವಾಗಿ ಈಗ ಭಾಗದ ಜನರಿಗೆ ಶರಾವತಿ ಸಂಘಟನೆಗಳು ಕೆಲವರು ನಮ್ಮ ಸರ್ವೆ ಆಗಿಲ್ಲ, ಜಾಯಿಂಟ್ ಸರ್ವೆ ಆಗಿಲ್ಲ, ನಮ್ಮ ಬ್ಲಾಕ್ ಇಂದ ಆಚೆ ಇದ್ದಾರೆ, ಬ್ಲಾಕ್ ಹೊರಗಿತ್ತೆ. ನಾನು ಈ ಕಡೆ ಭಾಗದ ಜನರಿಗೆ ಒಂದು ಇಷ್ಟಪಡ್ತೀನಿ. ಬಂಗಾಳಪಟ್ಟಿಯವರು ಕಾಗೋಡು ನಿಮಗೆ ರಕ್ಷಣೆ ಕೊಟ್ಟು ನಿಮ್ದೇ ಆಗಿರ್ತಕ್ಕಂಥ ಇಡೀ ರಾಜ್ಯಕ್ಕೆ ಇದನ್ನು ಯಾವುದೇ ಕಾರಣಕ್ಕೆ ಮನೆಯಲ್ಲೂ ಆಗೋದಿಲ್ಲ. ನಿಮ್ಗೆ ಯಾವುದೇ ತರದ ನಮ್ಮಿಂದ ತೊಂದರೆ ಆಗಲಿಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ನಿಮ್ಮ ಪರವಾಗಿ ನಾವು ಕೂಡ ಹೋರಾಟ ಮಾಡಬೇಕಾದ್ರೆ ಕಾಗೋಡು ತಿಮ್ಮಪ್ಪಾಜಿಯವರ ಜೊತೆ ಆಶೀರ್ವಾದವನ್ನು ತಗೊಂಡು ನಾವು ಕೂಡ ಹೆಜ್ಜೆ ಹಾಕಿ ಇವತ್ತು ಜನಪ್ರತಿನಿಧಿಗಳಾಗಿ ನಾನಿದ್ದೀನಿ, ಗೋಪಾಲಕೃಷ್ಣ ಅವರಿದ್ದಾರೆ. ಮತ್ತೆ ಅದು ನನಗೆ ಯಾವತ್ತೂ ಕೂಡ ಇದೊಂದು ನಮ್ಮ ಕಮಿಟ್ಮೆಂಟ್. ಪ್ಲಸ್ ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದು, ಇವತ್ತು ಅಧ್ಯಕ್ಷರಿದ್ದಾರೆ. ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಳೆ ಒಂದು ಪಾದಯಾತ್ರೆಯನ್ನು ಆಯೋಗದಿಂದ ಮಾಡಿ, ಯಾಕಂದ್ರೆ ಇದು ಹೊಂಚು ಮಾಡಿದ್ರು ಬಿಜೆಪಿ ಅವರು ನೇಮಿರ್ತಾರೆ. ಯಾಕಂದ್ರೆ ಎಲ್ಲಾ ಸರಿ ಮಾಡಿದ್ದೀವಿ. ಕಾಗೋಡು ತಿಮ್ಮಪ್ಪಾಜಿ ಒಂದು ಕೇಸ್ ತಗೊಂಡು ಹೋಗಿ ಎಲ್ಲಾ ಕೇಸಿಗೂ ಹಾಕಿ ಅವರೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಫೋರ್ ಕೇಸ್ ಹಾಕಕ್ಕಿಂತ ಮುಂಚೆ ಮಾತಾಡಿದ್ರೆ ಆಗ್ತಾ ಇರುತ್ತೆ. ಇವತ್ತು ನಾವು ಒಳ್ಳೆ ಅಡ್ವೊಕೇಟ್ ಜನರಲ್ ಅವರು ಇದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ಉದ್ಯೋಗ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಳ್ಳೆ ವಕೀಲರು ನಿಂತು BR ಜಯಂತ್ ಅವರು, ರಮೇಶ್ ಹೆಗ್ಡೆ ಅವರು, ಧರ್ಮರಾಜ್ ಅವರು ಅವರೆಲ್ಲರೂ ಕೂಡ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಅವ್ರ ಕಮಿಟಿ ಏನು ನಮಗೆ ಸಜೆಷನ್ಸ್ ಕೊಟ್ಟಿದೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಫೈಟ್ ಮಾಡಿ ಕೇಂದ್ರ ಸರ್ಕಾರದವರ ಸಹಕಾರವನ್ನು ಕೊಡಬೇಕಾಗುತ್ತೆ. ಅವರು ಕೂಡ ಮನವಿಯನ್ನ ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಕುರಿತ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ.
ಮನೆಯೂ ಕೂಡ ನಮ್ಮ ರಾಮಪ್ಪ ಸಾಕಷ್ಟು ಸಿಲಿಂಡರ್ ಅವರೆಲ್ಲರೂ ಕೂಡ ಸಾಕಷ್ಟು ಹೋರಾಟಗಾರರನ್ನ ಕನ್ನಡ ನಮ್ಮ ಅಧ್ಯಕ್ಷರು ಪ್ರಸನ್ನ ಅವರನ್ನು ಕೂಡ ನಾವು ಲಾ ಡಿಪಾರ್ಟ್ಮೆಂಟ್ ಕಳಿಸಿ ಅವ್ರ ಜೊತೆಗೆ ಯಾವ ರೀತಿ ಇದನ್ನ ಸಮಸ್ಯೆ ಮಾಡಬಹುದು ಅಂತ ಹೇಳಿ ಅವರೇ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದು ಅವರು ಬಿಡ್ತೀನಿ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸುಮಾರು 1835 ಟೀಮ್ ಇದ್ದಾರೆ. ಅದನ್ನೆಲ್ಲ ಪ್ರೀತಿ ಮಾಡಿ ನೀವು ಮಾಡ್ಕೊಳ್ತಾರೆ ಮಾಡ್ತಾ ಇದ್ದಾರೆ. ನಾವು 2 ದಿವಸ ಬೇಕಾಗುತ್ತೆ ಅದನ್ನ ಪ್ರೀತಿ ಮಾಡಿ ಕೊಟ್ಟು ಎಲ್ಲೆಲ್ಲಿ ಪ್ರಯತ್ನ ನೀವೆಲ್ಲ ಅದಕ್ಕೆಲ್ಲ ಇದು ಪಕ್ಷ ಯಾವತ್ತೂ ಕೂಡ ಕಮಿಟ್ಮೆಂಟ್ ಇತ್ತು. ನಾವೀಗ ಅಧಿಕಾರದಲ್ಲಿ ನಾವು ಅದು ಮಾಡ್ಬೇಕು, ನಮ್ಮ ಕರ್ತವ್ಯ ಅದು. ಬಿಡಂಗಿಲ್ಲ ಇವರೇ ಯಾರು ಇಲ್ಲ. ಇದೇ ರಾಘವೇಂದ್ರ, ಇದೇ ಹಾಲಪ್ಪನೇ ಒಂದು ಅದನ್ನು ಕೈ ಹಾಕಿದ್ರು. ಸಿಗಂದೂರು ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ನ ಪ್ರಕಾರ 3 ವರ್ಷದಿಂದ ಹೇಳಿದ್ದೆ. ಏನಾಗಿದೆ ಎಲ್ಲರೂ ಕೂಡ ಏನಾಗಿದೆ ಏನ್ ಇದನ್ನ ಯಾರಿಗೆ ಕೂಡ ಕೊಟ್ಟಿದ್ರು ನಿಮಗೆ ಇದು ಯಾವುದು ಗಡ್ಡತೊಳಗೆ ಗೋಕರ್ಣ ಏನಾಗಿತ್ತು? ಸಾರ್ವಜನಿಕರದ್ದು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ. ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗತ್ತೆ. ಅದನ್ನ ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವಲ್ಲ, ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ. ಲ್ಯಾಂಡ್ ಅವ್ರಿಗೆ ಲ್ಯಾಂಡ್ ಆಗಿಲ್ಲ. ಅದನ್ನ ಒಂದು ಹೋರಾಟ. ಅದನ್ನ ಹೋರಾಟ ಲ್ಯಾಂಡ್ ಆಗಿ ಅಂತ ಹೇಳಿದ್ರೆ ಅದು ಕೇಸು ಆಗಿದೆ. ಇತ್ತಲ್ಲ, ಯಾಕೆ ಸುಮ್ಮನೆ ಈಗ ಯಾಕೆ ಹೋದ? ಆಮೇಲೆ ಫಾರೆಸ್ಟ್ ಅಲ್ಲ, ನೀವು ಅದನ್ನ ಕೂಡ ಕೊಂಡಿದ್ರಲ್ಲ, ಅದು ಎಲ್ಲೆಲ್ಲಿ ಹೊಡೆಯುತ್ತೆ ಗೊತ್ತಾ? ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ. ಯಾವತ್ತೂ ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರ್ದು. ಅದು ಬಿಜೆಪಿ ಅವ್ರು ಮಾಡ್ತಾರೆ, ಭಾರತಾಂಬೆ ಅಂತ ಹೇಳಿ ಮಾತಾಡ್ತಾರೆ. ಹೈಯೆಸ್ಟ್ ಎಲ್ಲ ಈ ತರ ಇಲ್ಲಿಗಲ್ ಕೆಲಸ ಆಗಿದ್ದೆ ಅವ್ರದ್ದು. ಗೋಮಾತಾ ಅಂತಾರೆ. ಬೇಕಾ ನಿಮಗೆ ಎಷ್ಟು ಕೆಜಿ ಎಷ್ಟು ಟನ್ಸ್ ಹೋಗ್ತವೆ? ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಾನು ಹೇಳೋದಿಷ್ಟೇ, ನೋಡಿ, ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಒಳ್ಳೆ ರೀತಿಯಲ್ಲಿ ಇದು ಆದಷ್ಟು ಬೇಗ ಇದನ್ನ ಮತ್ತೆ ಮುಂದುವರಿಯಕ್ ಹೋಗ್ಬಾರ್ದು. ಅವ್ರು ಯಾರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ, ಅದೇನು ಕಾನೂನು ಇರ್ತದೆ. ಸೆಂಟ್ರಲ್ ಗವರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕರ್ಸಲಿ, ಏನ್ ತಪ್ಪೇನಿಲ್ಲ. ಬಂದಾಗ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ನಮ್ ಟ್ಯಾಕ್ಸ್ ಹಣನ ನಮಗೆ ವಾಪಸ್ ಎಷ್ಟು ಕೊಡ್ತೀರಿ ಅಂತ ಹೇಳಿ, ಬರೀ ಇದು 400 ಕೋಟಿ ಅಲ್ಲ, ನಮ್ ಟ್ಯಾಕ್ಸ್ ಹಣನೂ ಕೂಡ ಎಷ್ಟು ಕೊಡ್ತೀರಿ ಅಂತ ಹೇಳಿ ಅವ್ರನ್ನು ಕರ್ಸ್ಬೇಕಾದ್ರೆ ಟ್ರಂಪ್ನು ಕರ್ಸ್ಕೊಳ್ಳಿ ಬೇಕಾದ್ರೆ, ಏನ್ ತಪ್ಪೇನಿಲ್ಲ. ಈ ಸೇತುವೆ ವಿಚಾರದಲ್ಲಿ ಮೂಲ ಹೋರಾಟಗಾರರು ಮರೆತಿದ್ದಾರೆ. ನಾನು ಸ್ಯಾಂಕ್ಷನ್ ಮಾಡಿದ್ರು. ಆನಂತರ ಅದನ್ನು ಅನುಸ್ಥಾಪನೆ ನಿರ್ವಹಿಸಿದ್ರು. ಆನಂತರ ಬಂದಂಥ ಬಿಜೆಪಿಯ ಸರ್ಕಾರ ಬಂದು ಆ 5 ವರ್ಷದಲ್ಲಿ ಬಿಜೆಪಿಯ ಸರ್ಕಾರದವರು ಯಾರೂ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಳ್ಳದೇ ಕೇವಲ 38 ಕೋಟಿ ಮಾತ್ರ ಬಿಡುಗಡೆ ಮಾಡಿ 5 ವರ್ಷದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹಿಂದಿನ ಶಾಸಕರು ಅದರ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಬೆಳಗಾವಿಯ ಅಧಿವೇಶನದಲ್ಲಿ ಮಾನ್ಯ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ತಗೊಂಡು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನೆಲ್ಲ ಕರೆಸಿ ಮಾತಾಡಿದ ಮೇಲೆ ಆನಂತರ ಅದಕ್ಕೆ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ. ಆನಂತರ ಈ ಸೇತುವೆಗೆ ಚುರುಕನ್ನು ಚಾಲನೆ ಕೊಟ್ಟಿದ್ದೀವಿ. ಆನಂತರ ಇದು ಶುರುವಾಗಿರೋದು ಇನ್ನು 16 ಮೀಟರ್ ಮಾತ್ರ ಬಾಕಿ ಇದೆ. 16 ಮೀಟರ್ ಬಾಕಿ ಇದೆ. 4 ಪಿಲ್ಲರ್ ಆಗಿದೆ, ಅದನ್ನು ಮೇಲೆ ಬಂದಿದೆ. ಈಗ ಮಳೆಗಾಲದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಪಿಲ್ಲರನ್ನು ಮೇಲೆ ಎತ್ತಿದ್ದಾರೆ. ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಾವು ಇವತ್ತು ಸಾಧಾರಣವರಲ್ಲಿ ಮಂತ್ರಿಗಳನ್ನ ಬರಲಿಕ್ಕೆ ಕಾರಣ ಈ ಸೇತುವೆ ಇವತ್ತು ಏನು ಬಹಳ ಜನರು ಏನು ತುಮ್ರಿ ಸೇತುವೆ ಮುಳುಗಡೆ ಪ್ರದೇಶದ ಏನಿದೆ ಅದೇ ಮುಳುಗಡೆ ಪ್ರದೇಶದ ಜನರು ಅಲ್ಲೂ ಇದ್ದಾರೆ. ಇದು ಬಹಳ ನಮ್ಮ ಕೊಲ್ಲೂರಿಗೆ ಬಹಳ ಹತ್ರ ಸಂಪರ್ಕ ಸಿಗುವಂಥದ್ದು. ಇದು ಬಹಳ ಪ್ರಮುಖವಾಗಿ ಆಗ್ಬೇಕಾಗಿತ್ತು. ಇದನ್ನ ತುಮ್ರಿ ಸೇತುವೆ ಬೇಗ ಆಗ್ಬೇಕು ಅನ್ನೋ ಉದ್ದೇಶದಿಂದ 5 ವರ್ಷದಲ್ಲಿ ಈ ಸೇತುವೆಯನ್ನ ರಾಘವೇಂದ್ರರು ಮತ್ತು ಹಾಲಪ್ಪನವರು ನಿಲ್ಲಿಸಿದ್ದಾರೆ. ಇದಕ್ಕೆ ಚಾಲನೆ ಕೊಟ್ಟಿಲ್ಲ, ಸರಿಯಾಗಿ ಕೆಲಸ ಮಾಡಲಿಲ್ಲ. ಅವ್ರ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗಬಾರ್ದು, ತುಮ್ರಿ ಸೇತುವೆ ಬೇಗ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಇದ್ರಿಂದ ಇದನ್ನ ಹಿನ್ನಡೆ ಹಾಕಿದ್ರು. ಇದ್ರ ಬಗ್ಗೆ ಒಂದು ಸರಿನೂ ಅವ್ರು ಸರಿಯಾಗಿ ಇದು ಮಾಡಲಿಲ್ಲ, ಗಮನ ಹರಿಸಿಲ್ಲ. ನಾನು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಆ ಭಾಗದ ಜನರಿಗೋಸ್ಕರ ಇವತ್ತು ತೊಂದರೆ ಆಗಬಾರ್ದಂತ ರೀತಿಯಲ್ಲಿ ಪ್ರಗತಿಯ ಭಾರತದಲ್ಲಿ ಬಂದಿದ್ದೀವಿ. ಇವತ್ತು ಅದು ವೀಕ್ಷಣೆಗಾಗಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ. ಬಹುಶಃ ಇದು ಬೇಗ ಆಗಬೇಕು. ನಾವು ಇವತ್ತು ಅವ್ರಿಗೆ ಗಡುವು ಕೊಟ್ಟಿದ್ದಾರೆ. ನಮಗೆ ಮೇ ಒಳಗೆ ನಮಗೆ ಮುಗಿಸ್ಕೊಡ್ತೀವಿ ಸರ್, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಯಲ್ಲಿ ಬಹುಶಃ ಉದ್ಘಾಟನೆ ಮಾಡಲಿಕ್ಕೆ ರಾಜ್ಯದ ನಮ್ಮ ಯಾರನ್ನು ಕರಿಬೇಕು ಅನ್ನೋದು ಆಫೀಸ್ ತೀರ್ಮಾನ ಮಾಡ್ತೀವಿ. ಹಾಗಾಗಿ ಇವತ್ತು ಇಲ್ಲಿಗೆ ಆಗಮಿಸಿರುವಂತಹ ಸ್ನೇಹಿತರೆ,
ಸಿಗಂದೂರು ಸೇತುವೆ ಏನು ಸ್ಯಾಂಕ್ಷನ್ ಆಗಿತ್ತು ಸುಮಾರು 7 ವರ್ಷಗಳ ನಂತರ ಈಗ ಉದ್ಘಾಟನೆಗೆ ಬಂದಿದೆ. ಇನ್ನೇನು ಸ್ವಲ್ಪ ಗ್ಯಾಪ್ ಏನೋ ಇದೆ ಅಂತ ಅದು ಇದಾಗೋದು ಬಿಟ್ರೆ ಎಲ್ಲವೂ ಮುಕ್ತಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಇಂಜಿನಿಯರು ಮದಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಇದು ಬಹಳ ಈ ಭಾಗದ ಜನರಿಗೆ ಬಹಳ ದಿವಸದ ಒಂದು ಕನಸಿತ್ತು. ಹಿಂದೆ ಭಾರಿ ಹೋರಾಟವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ತುಂಬಾ ಕೂಗಾಟವನ್ನು ಮಾಡಿ ಬಹಳ ಒಂದಿಷ್ಟು ದಿವಸ ಹೋರಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಗೋಡು ಸಾಹೇಬ್ರಿಗೂ ಮನವಿ ಕೊಟ್ಟರು. ಕಾಗೋಡು ಸಾಹೇಬ್ರು ಡೆಲ್ಲಿಗೆಲ್ಲ ಹೋಗಿ ಬಂದ್ರು, ಆಗ್ಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಹಣ ಹಾಕ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇದು ಸುಮಾರು ಅವಾಗ 305 ಕೋಟಿ ಬೇಕಾಗಿತ್ತು, ಈಗ 405 ಕೋಟಿ ಹೋಗಿದೆ. ಹಾಗಾಗಿ ಹಣ ಹಾಕೋದು ಬಹಳ ಕಷ್ಟ ಆಗಿತ್ತು, ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಾಗೋಡು ಸಾಹೇಬ್ರು ಏನ್ ಮಾಡಿದ್ರು, ಇದಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹಸಿರು ಬಕ್ಕಿಗೆ 100 ಚಿಲ್ಲರೆ ಕೋಟಿನ ಬಿಡುಗಡೆ ಮಾಡಿದ್ರು. ಇಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ನಮ್ಮ ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತು ಬಹಳಷ್ಟು ಜನರು ಮನವಿ ಕೊಟ್ಟರು. ಸಿಗಂದೂರಿಗೆ ಬಂದಾಗಲೂ ಅಲ್ಲಿ ಮನವಿ ಕೊಟ್ಟಿದ್ರು. ಖುಷಿ ನಿಮ್ಗೆ ಗೊತ್ತಿರ್ಬೋದು, ನಾನೊಂದು ಅವಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದೆ. ಅವಾಗ ಸರ್ ಒಂದು ಸೇತುವೆ ಆಗ್ಬೇಕು, ನೀವು ಮಾಡ್ಕೊಡ್ಬೇಕಂತ ಹೇಳಿ ಅವಾಗೊಂದು ಅವರಿಗೆ ಮನವಿ ಕೊಟ್ಟಿದ್ದೆ. ಆ ಸಂದರ್ಭನೇ ನನ್ನ ಲೆಟ್ರ್ ಮೇಲೆ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಲ್ಲಿ ಅಷ್ಟು ಹಣ ಹಾಕೋದು ಕಷ್ಟ ಇದೆ, ಎಂತ ಮಾಡೋದು, ಸ್ವಲ್ಪ ಕೊಡಕ್ ಆಗುತ್ತಂತ ಹೇಳಿ 100 ಕೋಟಿ ರೂಪಾಯಿ ಅವತ್ತು ಬಿಡುಗಡೆ ಮಾಡಿಸಿದ್ರು. ನೋಡಿ ಇಲ್ಲಿದೆ ನನ್ನ ಹತ್ರ, ಅವರೇ ಬರೆದಿರೋದು, ಅವರೇ ಇದ್ದಾರೆ. ಅವತ್ತು ಇವರಿದ್ದು ಬಳಿಗಾರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ರು ಅಂತ ಕಾಣುತ್ತೆ. ಅವರ ಇದರಲ್ಲೇ ಬರ್ದಿದ್ದಾರೆ, ನೆನ್ಪಿಡ್ಕೊ ಹೋಗಿದ್ದು ಹಿಡ್ಕೋಬೇಕು. ಆಗ ಬರೆದು 100 ಕೋಟಿ ರೂಪಾಯಿ ಉದಾಹರಣೆ ಅವಾಗ ಶಾಂಕ್ಷನ್ಗೆ ಇದು ಮಾಡಿದ್ರು. ಆನಂತರ ಏನಾಯ್ತು, ಇದು ಸಾಕಾಗೋದಿಲ್ಲ, ಇದು ಮಾಡೋದು ಬಹಳ ಕಷ್ಟ ಇದೆ ಅಂತೇಳಿ ಅವಾಗ ಹಿಂಪಡೆದು ರಾಷ್ಟ್ರೀಯ ಹೆದ್ದಾರಿ ಇದರ ಮೂಲಕ ಇವತ್ತು ಕೇಂದ್ರಕ್ಕೆ ಹೋಗಿ ಗಡ್ಕರಿ ಭೇಟಿ ಮಾಡಿದ್ರು ತಂದಿದ್ದಾರೆ. ಇದು ನಿಜವಾಗ್ಲೂ ಯಡಿಯೂರಪ್ಪನವರ ಕೊಡುಗೆ ಇದೆ ಬಿಡಿ, ಅವ್ರು ತಂದಿದ್ದಾರೆ. ಈಗ ನೋಡಿದ್ರೆ ಮಾತಾಡ್ತಾರೆ ಯಡಿಯೂರಪ್ಪನವರು ಮಗ ಬಂದು MP ಅವರು ನಂದೇ ಕೊಡುಗೆ ನಾನೇ ಮಾಡಿ ಅಂತ ಅಪ್ಪನ ಹೆಸರೇ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಇವ್ರು ಕೂಸ ಇಟ್ಟಿರ್ಲಿಲ್ಲ, ಈ ಸೇತುವೆ ಹೋಗ್ಬೇಕಂದ್ರೆ ಇವ್ರು ಸಂಸದರೇ ಆಗಿರ್ಲಿಲ್ಲ. ಇದು ಹೆಂಗಾಗ್ತಾರೆ ಇವರು ಅಲ್ವಾ? ಆ ಕಾಲದಲ್ಲಿ ನಮ್ಮೆಲ್ಲರ ಹೋರಾಟ ಇದೆ, ನಾವೆಲ್ಲ ಮಾತಾಡಿದ್ದೀವಿ. ಒಟ್ಟು ಈ ಭಾಗದ ಜನರ ಕನಸು ಇವತ್ತು ಈಡೇರಿದೆ. ಸುಮ್ಮನೆ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ. ಇದು ಕೇಂದ್ರ ಸರ್ಕಾರದ ಹಣ, ನಮ್ಮ ಒಂದು ಸ್ವಲ್ಪನೂ ನಾವು ಯಾವುದೇ ತೊಂದರೆ ಕೊಡ್ದೇನೆ ಈ ಸೇತುವೆಗೋಸ್ಕರ ನಾವು ಒದ್ದಾಡಿದ್ದೀವಿ. ಇದೇ ಇವರಿಬ್ರು, ಇದೇ MP ಅವರು ಮತ್ತು ಈ ಹಾಲಪ್ಪ ನಮ್ಮ ಸೇತುವೆ, ನಮ್ಮ ರಾಜ್ಯ ಸರ್ಕಾರದ ಸೇತುವೆ, ಯಾವ ಹಸಿರುಮುಖಿ ಸೇತುವೆ ಕೊಟ್ಟಿವಲ್ಲ ಆ ಸೇತುವೆಗೆ ಮಾಡ್ಲೇ ಇಲ್ಲ ಕೆಲಸ. ಯಾಕಂದ್ರೆ ಈ ಸೇತುವೆ ಬೇಗ ಆಗ್ಬೇಕು, ಆ ಸೇತುವೆ ಆಗಬಾರ್ದು, ನಮ್ಮ ಸೇತುವೆಗೆ ಹೆಸರು ಬರ್ಬೇಕನ್ನೋ ಉದ್ದೇಶ ಇವರಿಬ್ಬರದು ಇರೋದ್ರಿಂದ ಇವತ್ತು ಈ ಸೇತುವೆಗೆ ಒತ್ತು ಕೊಟ್ಟರು ಬಿಟ್ರೆ ಆ ಸೇತುವೆಗೆ ಒತ್ತು ಕೊಟ್ಟಿಲ್ಲ. 5 ವರ್ಷಗಳ ಕಾಲ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಆ ಸೇತುವೆಯನ್ನು ನಿಲ್ಲಿಸಿ ಇವತ್ತು ತೊಂದರೆ ಕೊಟ್ಟರು ಅವರು. ಅಂದ್ರೆ ಅವ್ರಿಗೆ ಏನು ಉದ್ದೇಶ ಅಂದ್ರೆ ಇದೊಂದೇ ಆಗ್ಬೇಕು, ಕೇಂದ್ರದ ಹೆಸರು ಬರ್ಬೇಕು, ನಮ್ಗೆ ಹೆಸರು ಬರ್ಬೇಕನ್ನೋ ಉದ್ದೇಶ ಅವ್ರದ್ದಿತ್ತು. ಯಾಕೆ ಆ ಭಾಗದ ಜನ ಏನ್ ಮಾಡಿದ್ರು, ಅವರು ನಿರಾಶ್ರಿತರೆ, ಅವರು ಮುಳುಗಡೆಯಾರೆ, 2-3 ಪಂಚಾಯತ್ಗೆ ಬರ್ತಾನೆ. ಪಾಪ ಅವ್ರೇನ್ ಪಾಪ ಮಾಡಿದ್ರು, ಅವರು ಅಷ್ಟೆಲ್ಲ ಮಾಡಿದ್ರು ಸಹ ಇವರೆಲ್ಲ ಅನ್ಯಾಯ ಮಾಡಿದ್ರು. ಆದ್ರೆ ನಾನು ಬಂದ ಮೇಲೆ ನಮ್ಮ ರಾಜ್ಯದ ಮಂತ್ರಿಗಳಾದಂತ ಸಾಹೇಬರಿಗೆ, ಮಧು ಸಾಹೇಬರಿಗೆ ಮತ್ತು ಜಾರಕಿಹೊಳಿ ಸಾಹೇಬರಿಗೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿ ನಾನೆಲ್ಲ ಗುತ್ತಿಗೆದಾರರು ಮತ್ತೆ ಎಲ್ಲ ಅಧಿಕಾರಿಗಳನ್ನ ಕರೆದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಹೇಬರು ಇಮಿಡಿಯೇಟ್ಲಿ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಅವ್ರು ಕೊಟ್ಟಿದ್ದು 38 ಕೋಟಿನೇ, ಅದು ಹಂಗೆ ಇತ್ತು. ಆ ಬಿಡುಗಡೆ ಆಗಿದ್ದು ಅಷ್ಟೇ ದುಡ್ಡನ್ನೇ ಅದರಲ್ಲೇ ಇದು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಆ ನಂತರ ಚುರುಕು ಮಾಡಿ ಈಗ ಅದನ್ನು ಇಷ್ಟು ಎತ್ತರ ತಗೊಂಡ್ಬಂದಿದ್ದೀವಿ. 2 ವರ್ಷದಲ್ಲಿ ಸಾಧನೆ ಮಾಡಿದ್ದೀವಿ. ಅಂದ್ರೆ ನಾವು ಹೇಳ್ಕೊಂಡಿಲ್ಲ ನಾವು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ನಾವು ಕೊಚ್ಚಿದ್ದೀವಿ ಅಂತ ಏನು ಹೇಳ್ಕೊಂಡಿಲ್ಲ. ಅದು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಗ್ಯಾರಂಟಿ ಸಂದರ್ಭದಲ್ಲೂ ದುಡ್ಡಿಲ್ಲ ಅನ್ನೋರ್ಗೂ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಅದು ನಡೀತಾ ಇದೆ. ಮಾರ್ಚ್ ಬಿಡುಗಡೆ, ಮಾರ್ಚ್ ಅಲ್ಲ ಮೇಗೆ ನಾವು ಅದನ್ನ ಉದ್ಘಾಟನೆ ಮಾಡ್ತೀವಿ. ಅದ್ರಲ್ಲಿ 2 ಮಾತಿಲ್ಲ. ಅಂದ್ರೆ ಈ ತರ ಅವ್ರ ಭಾವನೆಗಳಿದೆ. ಇವತ್ತು ಈ ಸೇತುವೆನೂ ಸಹ ನೀವು ಇತ್ತೀಚಿನ ದಿನದಲ್ಲಿ ಮೊನ್ನೆ ಒಂದು ವಾರದ 2-3 ದಿವಸ ಹೆಚ್ಚಿಗೆ ಬಂದು 15-14ನೇ ತಾರೀಕಿಗೆ ನಾವು ಸೇತುವೆ ಉದ್ಘಾಟನೆ ಅಂತ ಹೇಳಿ ಇಲ್ಲೆಲ್ಲ ಜಾಗ ನೋಡಕ್ಕೆ ಬಂದಿದ್ದಾರೆ. ನಾನೊಬ್ಬ MLA ಇದ್ದೀನಿ, ಇಲ್ಲಿ ಕ್ಷೇತ್ರದ ಒಬ್ಬ MLA ಇದ್ದೀನಿ. ನನ್ನೂ ಕೇಳಿದ್ರೆ ಜಾಗ ನೋಡಕ್ ಬಂದಾರೆ. 14ನೇ ತಾರೀಕು ಉದ್ಘಾಟನೆ ಇದೆಯಾ? ಸುಳ್ಳು. ಪ್ರಚಾರಕ್ಕಾಗಿ ಮೀಡಿಯಾದಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕೋಸ್ಕರ ಪ್ರಚಾರಕ್ಕಾಗಿ ಅಣ್ಣ ತಮ್ಮ ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ ಪ್ರಚಾರ ಮಾಡಕ್ಕಾಗಿ ಇಲ್ಲಿ ಒಂದು ಶೋ ಕೊಟ್ಟು ಹೋಗಿದ್ದಾರೆ. ಇವಾಗ ಕೇಳಿದ್ರೆ ಇಲ್ಲ, ಮೊನ್ನೆ ಕೇಳಿದ್ರೆ ಏನ್ ಸರ್ ಏನಾರು ಉದ್ಘಾಟನೆ ಹಾಕೊಂಡಿದ್ದಾರೆ ನಮಗೂ ಗೊತ್ತಿಲ್ಲ, ಜಾಗ ನೋಡಿದ್ರೆ ಅಂದ್ರೆ ಇಲ್ಲ ಗೋಪಾಲ್ ಅವರೇ, ಅದು ಸುಮ್ಮನೆ ಮುಂದೆ ಹೋಗಿದೆ ಅಂತ ಸುಳ್ಳು ಹೇಳ್ತಾರೆ. ಅಂದ್ರೆ ಈ ತರ ಹೇಳಿಕೆಗಳು ಕೊಡ್ತಾರೆ. ನಾವು ಇವ್ರಿಗೆ ಸೇತುವೆ ಮಾಡಿದ್ದಾರೆ, 400 ಚಿಲ್ಲರೆ ಕೋಟಿ ಕೊಟ್ಟಿದ್ದೀರಿ, ನಾವು ಬೇಡ ಅಂತೀವ, ನೀವೇ ಹೇಳ್ಕೊಳ್ರಿ. ನಮ್ದೇ ಸೇತುವೆ ಅಂತ ಹೇಳ್ತಿಲ್ಲ, ಬೇಡ ಅನ್ನೋದಲ್ಲ. ಏನ್ ನಿಮ್ಮ ಮನೆ ಸ್ವಂತಿನೇ ತಂದಿರಾ? ನಮ್ಮಪ್ಪನ ಆಸ್ತಿ ಅಲ್ಲ, ಅವ್ರ ಅಪ್ಪನ ಆಸ್ತಿನೂ ಅಲ್ಲ. ಈ ದುಡ್ಡು ಸರ್ಕಾರದ ಆಸ್ತಿ. ಈ ಭಾಗದ ಜನ ಮೊದಲು ನಮ್ಮ ಟ್ಯಾಕ್ಸ್ ಕಟ್ಟಿಲ್ವಾ? ರಾಜ್ಯದ GST ಎಲ್ಲ
ರಾಜ್ಯದಲ್ಲಿ ನಮ್ಮ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ನಾವು ಸಹ ಟ್ಯಾಕ್ಸ್ ಕೊಟ್ಟಿದ್ದೀವಿ, ರೈತರು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ಬಿಂಬಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವೇ ಮಾಡಿದ್ದು ಇದು ಖಂಡಿತ ಯಡಿಯೂರಪ್ಪನವ್ರು ಮಾಡಿದ್ದು. ಈ ಕೊಡುಗೆ ಯಡಿಯೂರಪ್ಪನವರಿಗೆ ಸೇರ್ಬೇಕು, ಅದ್ರಲ್ಲಿ 2 ಮಾತಿಲ್ಲ. ಅಪ್ಪವ್ರ ಹೆಸರೇ ಬಿಟ್ಟುಬಿಟ್ಟಾರೆ ಈ ನಡುವೆ. ನಮ್ಮ ಅಪ್ಪ ಮಾಡಿದ್ರು ಅಂತ ಹೇಳೋದೇ ಇಲ್ಲ, ನಾನೇ ಮಾಡಿದ್ದು ಅಂತ. ನಾನು ಅದಕ್ಕೆ ಹೇಳಿದೆ ಮೊನ್ನೆ, ಅಲ್ಲೊಂದು ಟೆಂಟ್ ಹಾಕಿಬಿಡಿ ಎದುರುಗಡೆ, ಅಣ್ಣ ತಾವು ಇಬ್ರು ಕುತ್ಕೊಂಡ್ಬಿಡ್ರಿ, ಹ್ಯಾಂಡ್ ಬಿಲ್ ಹಿಡ್ಕೊಂಡ್ಬಿಡ್ರಿ, ನಾನೇ ಮಾಡಿದ್ದು ಬಂದವರಿಗೆಲ್ಲ ಹೇಳ್ಕೊತ ಕುತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟಿದ್ವಿ. ಉದ್ಘಾಟನೆ ಯಾರು ಕರ್ಸಿ ನನ್ಗೇನಿಲ್ಲ. ಯಾಕಂದ್ರೆ ನಾವು ಕ್ಷೇತ್ರದ MLA ಇದ್ವಿ, ನಾವು ಅಧ್ಯಕ್ಷ ಇರ್ತೀವಿ, ಮಧುವಣ್ಣವ್ರು ಮಂತ್ರಿ ಇದ್ದಾರೆ, ನಮ್ಮ ರಾಜ್ಯದ ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿ ಅವರು PW ಮಿನಿಸ್ಟರ್ ಇದ್ದಾರೆ, ಅವರು ಎಲ್ಲರೂ ಬರ್ತಾರೆ. ನಾವೇನು ಸುಮ್ಮನೆ ಕೂರೋದಿಲ್ಲ, ನಮ್ ಕೇಳ್ಬೇಕಲ್ಲ, ಹೇಳ್ತೇನೆ ಇದೆಲ್ಲ ಆಗ್ಬೇಕಲ್ಲ. ಕಾಮಗಾರಿ 2 ವರ್ಷದಲ್ಲಿ ನಾವು ಚೆನ್ನಾಗಿ ಮಾಡಿಸಿದೀವಿ. ನಮ್ದೇ ಅಧಿಕಾರಿಗಳು, ನಮ್ದೇ ಜಾಗ, ನಾವು ಮಾಡಿಸ್ಲೇಬೇಕು. ಈ ಭಾಗದ ಜನರು ಬಹಳ ತುಂಬಾ ಇತ್ತು. ನಾವು ಬಹಳ ಸೇರಿ ಬಂದು ನೋಡಿದ್ದೀನಿ, ನೀವು ಬಂದು ಹೋಗಿದ್ದೀರಿ. ನಮ್ಮ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆ ಕಂಪನಿಯವರು ಒಳ್ಳೆ ಕಂಪನಿ ಇದೆ, ಅವ್ರೇನು ಅಂತ ಇದೆಲ್ಲ ಒಳ್ಳೆ ಕಂಪನಿ ಇದೆ, ಮಾಡಿದ್ದಾರೆ. ಇವ್ರೇನು ಯಾರು ಬಂದು ಒತ್ತಡ ಹಾಕಿಲ್ಲ. 2 ವರ್ಷದಲ್ಲಿ ನಾನೇ ಬಂದು ಕೂತು ಅವರಿಗೆಲ್ಲ ಹೆದರಿಸಿ ಇದು ಮಾಡಿ ಬೇಗ ಆಗ್ಬೇಕಂತ ಹೇಳಿದವನೇ ನಾನು ಅಲ್ವಾ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.